ನಾವು ಜಯನಗರದಲ್ಲಿ ನಮ್ಮ ಫಿಲ್ಟರ್ ಕಾಫಿ ಅಂತ ಒಂದು ಕಾಫಿ ಅಂಗಡಿ ಇದೆ. ಅಲ್ಲಿ ನಾನು ನಮ್ಮ ಸ್ನೇಹಿತರು, ಇವಾಗ ಹರೀಶ್ ರಂಗರಾವ್ ಅಂತಿದ್ದಾರೆ, ಶಂಕರ್ ಗುರು ಅಂತಿದ್ದಾರೆ, ಬಡೋರಾಸ್ಕಲ್ ಮಾಡಿರೋರು, ಡೈರೆಕ್ಟ್ರು, ಈ ತರ ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಸಂಜೆ ಮೇಲೆ ಕಾಫಿಗೆ ಸೇರ್ತಿದ್ವಿ. ಎಲ್ಲರೂ ಅವ್ರವ್ರ ಕೆಲಸ ಮುಗಿಸೋರು ಬರೋರು, ಕಾಫಿ ಕುಡ್ಕೊಂಡು ಸಿನಿಮಾ ಹರಟೆ ಹೊಡಿತಿದ್ವಿ. ಆವಾಗ ನಾವು ಮಾತಾಡ್ತಿರೋ ವಿಚಾರಗಳನ್ನ ಕೇಳಿಸ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಟೀಮ್ ಇರೋದು, ಅವರು ಜಾಯ್ನ್ ಅಕ್ಷರ ಆದ್ರು. ಅವಾಗ ಗೊತ್ತಾಯ್ತು ಅವರು ಸಿನಿಮಾ ಉತ್ಸಾಹಿಗಳು ಅಂತ. ಆಮೇಲೆ ಇನ್ನೊಂದು ಟೀಮ್ ಜಾಯ್ನ್ ಅಕ್ಷರ ಆದ್ರು. ಆಮೇಲೆ ಸಂಜೆ ಹೊತ್ತು ನಾವು 30-40 ಜನ ಇರ್ತಿದ್ವಿ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು. ಅವಾಗ ಥಾಟ್ ಬಂದಿದ್ದು, ಈ 30-40 ಜನನೇ ಇಷ್ಟು ನಾಲೆಡ್ಜ್ ನ ಎಕ್ಸ್ಚೇಂಜ್ ಮಾಡ್ತಿದೀವಿ, ಇಷ್ಟು ವಿಚಾರಗಳನ್ನ ಹಂಚ್ಕೊಂತಿದೀವಿ, ಈ ಕಮ್ಯುನಿಟಿ ಇನ್ನೂ ದೊಡ್ಡದಾದ್ರೆ ಹೇಗಿರುತ್ತೆ ಅಂದಾಗ ನಾವು ಫಿಲ್ಟರ್ ಕಾಫಿ ವಿತ್ ಫಿಲ್ಮ್ ಮೇಕರ್ಸ್ ಅಂದ್ಬಿಟ್ಟು ಒಂದು ಸೆಷನ್ ಮಾಡೋಣ ಅನ್ಕೊಂಡ್ವಿ. ಸರಿ, ಇವಾಗ ಫಿಲ್ಟರ್ ಕಾಫಿ ವಿತ್ ಫಿಲ್ಮ್ ಮೇಕರ್ಸ್ ಅಂತ ಮಾಡಿದ್ರೆ ಎಲ್ಲಾ ಸಿನಿಮಾ ಉತ್ಸಾಹಿಗಳು ಬರ್ತಾರೆ, ಒಂದಷ್ಟು ಆಲ್ರೆಡಿ ಫಿಲ್ಮ್ಸ್ ಮಾಡಿರೋರ್ನು ಕರ್ಸೋಣ ಅನ್ನೋ ಥಾಟ್ ಅಲ್ಲಿ ನಾವು ಯಾರು ವೆನ್ಯೂನ ಕೊಲಾಬ್ರೇಷನ್ ಬೇಸಿಸ್ ಅಲ್ಲಿ ತಗೊಂಡು ರೆಗ್ಯುಲರ್ ಆಗಿ ಮೀಟ್ ಅಂಡ್ ಗ್ರೀಟ್ ಸೆಷನ್ಸ್ ಮಾಡೋಣ ಅನ್ನೋ ಥಾಟ್ ಅಲ್ಲಿ ಶುರು ಆಗಿದ್ದು ಕನ್ನಡ ಫಿಲ್ಮಿ ಕ್ಲಬ್. ತದನಂತರ ಒಂದಷ್ಟು ಕಂಟೆಂಟ್ಗಳು ಮಾಡಕ್ ಶುರು ಮಾಡಿದ್ವಿ. ತುಂಬಾ ಅಪ್ರಿಸಿಯೇಷನ್ ಬಂತು, ಇನ್ನೂ ಮಾಡಿ ಅಂತ. ಪಾಡ್ಕಾಸ್ಟ್ ಬಂದ್ವಿ, ಒಂದು ಸಿನಿಮಾಗಳಿಗೆ ಬ್ರ್ಯಾಂಡಿಂಗ್ ಪಾರ್ಟ್ನರ್ ಆದ್ವಿ, ಒಂದಷ್ಟು ಸಿನಿಮಾಗಳಿಗೆ ಅಗ್ರಿಗೇಷನ್ ಹೆಲ್ಪ್ ಮಾಡಿದ್ವಿ, OTTs ಜೊತೆ ಕನೆಕ್ಟ್ ಆಗಿ ಹೆಲ್ಪ್ ಮಾಡಿದ್ವಿ, ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಕನೆಕ್ಟ್ ಆಗಿ ಹೆಲ್ಪ್ ಮಾಡಿದ್ವಿ, ಇನ್ನೊಂದಷ್ಟು ಸಿನಿಮಾಗಳಿಗೆ ಕಾಸ್ಟಿಂಗ್ ಹೆಲ್ಪ್ ಮಾಡಿದ್ವಿ. ಸೊ ವಾಟ್ ಎವರ್ ವಿ ಹವ್ ಡನ್ ಟಿಲ್ ನೌ ಇನ್ ಕನ್ನಡ ಫಿಲ್ಮ್ ಕ್ಲಬ್ ಇಸ್ ಕಂಪ್ಲೀಟ್ಲಿ ನಾನ್ ಮಾನಿಟೈಸ್ಡ್. ಯಾರಿಗೂ ಯಾವತ್ತೂ ಏನು ಚಾರ್ಜ್ ಮಾಡಿಲ್ಲ. ಸೊ ಈ ತರ ಒಂದ್ ಕಡೆ ಎಲ್ಲ ಕಾಫಿ ಕುಡ್ಕೊಂಡು ಒಂದು ತಂಡ ಹುಟ್ಕೊಂತು. ಆ ತಂಡನೇ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೇಗಿರುತ್ತೆ ಅನ್ಬಿಟ್ಟು ಒಂದು 30-35 ಸೆಷನ್ಸ್ ಮಾಡಿದೀವಿ ಸೋ ಫಾರ್.